ನಾಳೆ ದಾಂಡೇಲಿಯ ಜನತಾ ವಿದ್ಯಾಲಯದಲ್ಲಿ 2001-2002ನೇ ಸಾಲಿನ ಕನ್ನಡ ಮಾಧ್ಯಮ ವಿಭಾಗದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ಕೆನರಾ ವೆಲ್ಫೇರ್ ಟ್ರಸ್ಟ್ ಅಧೀನದಲ್ಲಿರುವ ದಾಂಡೇಲಿ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ಜನತಾ ವಿದ್ಯಾಲಯದ 2001-2002ನೇ ಸಾಲಿನ ಕನ್ನಡ ಮಾಧ್ಯಮ ವಿಭಾಗದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸಹಪಾಠಿಗಳ ಪುನರ್ಮಿಲನ ಕಾರ್ಯಕ್ರಮವು ನಾಳೆ ಭಾನುವಾರ ಬೆಳಿಗ್ಗೆ 9:30 ಗಂಟೆಯಿಂದ ಸಂಜೆ 4:15 ಗಂಟೆಯವರೆಗೆ ಜನತಾ ವಿದ್ಯಾಲಯದ ರಾಮರೆಡ್ಡಿ ಸಭಾಭವನದಲ್ಲಿ ನಡೆಯಲಿದೆ ಎಂದು 2001-2002ನೇ ಸಾಲಿನ ಕನ್ನಡ ಮಾಧ್ಯಮ ವಿಭಾಗದ ಹಳೆ ವಿದ್ಯಾರ್ಥಿ ಹಾಗೂ ಗೋವಾದಲ್ಲಿ ಉನ್ನತ ಉದ್ಯೋಗದಲ್ಲಿರುವ ರುದ್ರಪ್ಪ ತೇಗೂರ್ ಅವರು ತಿಳಿಸಿದ್ದಾರೆ. ಅವರು ಇಂದು ಶನಿವಾರ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ಕಲಿತ ಶಾಲೆಗೆ ಮತ್ತು ಕಲಿಸಿದ ಗುರುಗಳಿಗೆ ಗೌರವವನ್ನು ಸಲ್ಲಿಸುವ ಭಾವನಾತ್ಮಕವಾದ ಈ ಕಾರ್ಯಕ್ರಮವನ್ನು ಜನತಾ ವಿದ್ಯಾಲಯದ ಆಡಳಿತಾಧಿಕಾರಿ ರೀಟಾ ಡಯಾಸ್ ಅವರು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಜನತಾ ವಿದ್ಯಾಲಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಅಮೃತ್ ರಾಮರಥ್ ಅವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಹಾಲಿ ಮುಖ್ಯೋಪಾಧ್ಯಾಯರಾದ ಎಂಬಿ ಅರವಳ್ಳಿ, ನಿವೃತ್ತರು ಹಾಗೂ ಹಾಲಿ ಶಿಕ್ಷಕರುಗಳಾದ ಎಸ್ ಶಾನ್ಭಾಗ್, ಟಿಡಿ ಲಮಾಣಿ, ಎಲ್ವಿ ಭಟ್, ರಂಜನಾ, ನಾಗರತ್ನ ನಾಯ್ಕ್, ಹಲೀಮಾ ಬುಕಾರಿ, ಭವಾನಿ ನಾಯ್ಕ್, ಕಿಶೋರ್ ಕೆಂದಳ್ಕರ್, ಅಬ್ದುಲ್ ರಜಾಕ್ ಬಾಗ್ವಾನ್, ಸರಸ್ವತಿ ನಾಯ್ಕ್, ಎನ್ಸಿ ನಾಯ್ಕ್, ಕೆಎಂ ಗೌಡ, ನಯನಾ ನಾಯ್ಕ್, ಭಾರತಿ ಗೌಡ, ಸತೀಶ್ ನಾಯ್ಕ್, ಉಷಾ ನಾಯ್ಕ್, ಆಶಾ ಭಟ್, ವೈಶಾಲಿ ಶಿವೇಶ್ವರ್, ಗೋಧಾಮಣಿ ಮತ್ತು ಸಂತೋಷ್ ಜೋಶಿ ಅವರು ಭಾಗವಹಿಸಲಿದ್ದಾರೆ. 2001-2002ನೇ ಸಾಲಿನ ಕನ್ನಡ ಮಾಧ್ಯಮ ವಿಭಾಗದ ಎಸ್ಎಸ್ಎಲ್ಸಿಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು ಮತ್ತು ಹಳೆ ವಿದ್ಯಾರ್ಥಿನಿಯರು ಭಾಗವಹಿಸಲಿರುವ ಈ ಕಾರ್ಯಕ್ರಮ ಕಲಿತ ಶಾಲೆಗೆ ಮತ್ತು ಕಲಿಸಿದ ಗುರುಗಳನ್ನು ಸದಾ ಸ್ಮರಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿದೆ ಎಂದು ರುದ್ರಪ್ಪ ತೇಗೂರ್ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಹಾಗೂ ಯುವ ಉದ್ಯಮಿ ವಿನಾಯಕ್ ಗೋಡ್ಕೆ ಅವರು ಉಪಸ್ಥಿತರಿದ್ದರು. ಈಗ ನಾವು ಅಂದರೆ 2002ನೇ ಬ್ಯಾಚಿನ ಜನತಾ ವಿದ್ಯಾಲಯ ದಾಂಡೇಲಿಯ ಕನ್ನಡ ಮಾಧ್ಯಮದ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಕನ್ನಡ ಮಾಧ್ಯಮದ ಎಲ್ಲ ವರ್ಗದಿಂದನೂ ಎಲ್ಲ ಈ ಸೇರಿ ಒಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಸಹಪಾಠಿಗಳ ಪುನರ್ಮಿಲನ ಕಾರ್ಯಕ್ರಮವನ್ನು ನಾಳೆ ಅಂದರೆ 22/12/2024 ಬೆಳಗ್ಗೆ ಸುಮಾರು 9 ಗಂಟೆಯಿಂದ ಸಂಜೆ 4:15ವರೆಗೆ ಗುರುವಂದನಾ ಹಾಗೂ ಸಹಪಾಠಿಗಳ ಪುನರ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಅಂದರೆ ನನ್ನ ಸಹಪಾಠಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಂಡು ಮುಕ್ತಾಯಗೊಳಿಸಬೇಕಾಗಿ ವಿನಂತಿ.